ಮತ್ತೆ ಇನ್ನು ಎಂಥ ಕಷ್ಟ ಕೊಟ್ಟು ಕಾಡಬೇಕು ಅಂತ ಮಾಡಿದೀಯ ಈ ನಿನ್ನ ಬಡ ಕಂದ ಮಗಳಿಗೆ. ತಾಯಿ, ನನ್ನ ಒಬ್ಬ ಮೈದುನ ಅಣ್ಣ ತಮ್ಮಂದಿರನ್ನ ಸಂಕಷ್ಟಕ್ಕೆ ಸಿಲುಕಿ ಮನೆ ಬಿಟ್ಟು ಬೀದಿ ಪಾಲಾಗಿ ಹೋದ. ಇನ್ನೊಬ್ಬ ಮೈದುನ ಇದ್ದ ಇಲ್ಲ ಆಸ್ತಿಯನ್ನು ಕಸ್ಕೊಂಡು ತಾನೇ ನಮ್ಮ ಕೈಯಲ್ಲಿ ತಾಡ್ ಕೊಟ್ಟು ನಮಗೆ ಭಿಕ್ಷೆ ಹಾಕಿ ಮನೆಯಿಂದ ಬೀದಿ ಪಾಲು ಮಾಡಿದ. ನನ್ನ ಗಂಡ ಈ ಭೂಮಿ ತಾಯೇ ಬಂಟ ರೈತ. ಅದು ಅಲ್ಲದೆ ರೈತ ಸಂಘದ ಹಿತಾಸಕ್ತ. ಎಲ್ಲ ರೈತರ ಮನಸ್ಸು ಹಸಿರಾಗಿರಬೇಕು ಅಂತ ಕನಸು ಹೊತ್ತರು. ಅಂತ ನನ್ನ ಗಂಡ ಇವತ್ತು ತನ್ನ ಕೂಡ ಊಟ ಮಾಡದೆ ಬರೀ ಹೊಟ್ಟೆಯಿಂದ ಉಪವಾಸ ದುಡಿಯೋದಕ್ಕೆ ಹೋಗಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನೀನು ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿದೆ ಆದ್ಮೇಲೆ ನೀನು ದೇವರಲ್ಲ, ನೀನು ಕಾಡಕ್ಕಗ್ಗಲ್ಲು. ಕರಿಯಾ, ಇಲ್ಲಿ ಯಾವುದೋ ಒಂದು ಹಕ್ಕಿ ನಿಂತಿದೆ. ಈ ದಾರಿಗೆ ಯಾರು ಬರದ ಹಾಗೆ ನೀನು ನೋಡಿಕೋ. ನಾನು ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಆಯ್ತು ದನಿ. ಈ ಶೃಂಗಾರವನದಲ್ಲಿ ಮಂದಾರ ಪುಷ್ಪದಂತೆ ಶೋಭಿಸುತ್ತಿರುವ ಈ ಸೀತೆಯನ್ನ ದಕ್ಕಿಸಿಕೊಳ್ಳಲು ಇದೇ ಒಳ್ಳೆಯ ಸಮಯ. ಹೇಗಾದರೂ ಮಾಡಿ ಹಣದಾಸೆಯನ್ನ ತೋರಿಸಿ ಕಳಸ ಬಂಡೂರು ಯೋಜನೆ ಹೋರಾಟ ನಡೆಸುತ್ತಿರುವ ಆ ಧರ್ಮನನ್ನ ಮಾರನ ಹೋಮ ಮಾಡಿದ್ರಾಯ್ತು. ಯಾರು ನೀವು? ಯಾರು? ಸೀತಾ, ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ಅಭಿವೃದ್ಧಿಯ ಹರಿಕಾರ, ಈ ಕ್ಷೇತ್ರದ ಶಾಸಕ ಪ್ರಶಾಂತ್ ಗೌಡ. ಓಹೋ, ತಾವು ಈ ಕಾಡಿಗೆ ಬಂದ ಕೆಲಸ? ನಿನ್ನ ಹತ್ತಿರ ತುಂಬಾ ಮಹತ್ವವಾದ ಕೆಲಸವಿದೆ ಸೀತಾ, ತುಂಬಾ ಮಹತ್ವವಾದ ಕೆಲಸವಿದೆ. ಏಕೆಂದರೆ ನಿಂತು ನೋಡಿದರೆ ಕಣ್ಣಿಗೆ ಕಾಣದಷ್ಟು ಆಸ್ತಿ, ಒಂದು ದಿನ ಸುತ್ತಿದರೂ ಮುಗಿಯದ ಸಾಮ್ರಾಜ್ಯ, 7 ತಲೆಮಾರುಗಳು ಹುಟ್ಟಿ ಬಂದು ಕುಳಿತು ಉಂಡರು ಸವೇದಂತ ಆಸ್ತಿ. ಎಲ್ಲ ಇದ್ದರೂ ಮನಸ್ಸಿಗೆ ನೆಮ್ಮದಿ ನೀಡಲು ನಿನ್ನಂತ ಒಂದು ಸುಂದರ ಹೆಣ್ಣಿಲ್ಲ ಸೀತಾ, ಹೆಣ್ಣಿಲ್ಲ. ಇದನ್ನೆಲ್ಲ ನನ್ನ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಹೇಳ್ತೀಯಾ? ಅಷ್ಟೂ ತಿಳಿಯದೇನೆ ಹುಚ್ಚು ಹೆಣ್ಣೆ. ನೀವು ಅಂದರೆ ಬಂಗಾರದ ಮಂಚ, ಬೆಳ್ಳಿಯ ಹಗ್ಗ, ಹೂವಿನ ಹಾಸಿಗೆ, ಕೈಕಾಲು ಒತ್ತಲು 100 ಆಳುಗಳು. ಇಂಥ ಮಂಚದ ಮೇಲೆ ನಿನ್ನನ್ನ ಮಹಾರಾಣಿಯನ್ನಾಗಿ ನೋಡ್ಬೇಕೆಂಬ ಆಸೆ ಆಗಿದೆ. ಏನಂತೀಯ? ಮುಚ್ಚ ಬಾಯಿನ ಸಾವುಕಾರ, ನನ್ನ ಮುಂದೆ ಹೇಳಬೇಕಾದ ಕೆಲಸ ಇದೇನೋ? ಏಯ್ ಸಾವುಕಾರ, ನಿನ್ನನ್ನ ಹಡಿಯೋದಕ್ಕೆ ಒಂದು ಹೆಣ್ ಬೇಕು, ತುತ್ತು ಮಾಡಿ ತಿನ್ಸೋದಕ್ಕೆ ಹೆಣ್ ಬೇಕು. ಅಷ್ಟೇ ಅಲ್ವೋ, ನಿನ್ನ ಮಡದಿಯಾಗಿ ಮಗ್ಗಲ್ ಮಲ್ಗೋಕು ಹೆಣ್ ಬೇಕು. ಹಾಗಿದ್ಮೇಲೆ ನಾನು ನಿನ್ನ ತಾಯಿ ಅಂತ ಹೆಣ್ಣಲ್ವೇನು? ಅಂದ್ಮೇಲೆ ನಿನ್ನ ತಾಯಿಯನ್ನ ಕರೆಯೋ ನಿನ್ನ ಮಂಚಕ್ಕೆ. ಹುಚ್ಚು ಹೆಣ್ಣೆ, ಬಡವನ ಹೆಂಡತಿ ಆಗಿ ಎಷ್ಟು ಸೊಕ್ಕಿನಿಂದ ಮಾತನಾಡುತ್ತಿರುವೆ ಆ ಹೆಣ್ಣೆ. ತುತ್ತು ಕೂಳಿಗೂ ಗತಿ ಇಲ್ಲದೆ ಈ ಶ್ರೀಮಂತನಿಗೆ ಸೊಕ್ಕಿನಿಂದ ಮಾತನಾಡುತ್ತಿರುವೆ ಆ ಹೆಣ್ಣೆ ಎಂದು ನನ್ನ ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೂ ಆ ನಿನ್ನ ದೇಹ ಸುಖವನ್ನು ಅನುಭವಿಸಲು ಬಿಡಲಾರೆ ಈ ಉಗ್ರ ಪ್ರಶಾಂತ್ ಗೌಡ. ದೂರ ನಿಂತು ಮಾತನಾಡು. ಬಡವನ ಮನೆ ಅಂಬಲಿ ಕುಡಿದ್ರೆ ಕೂಡ ಅದು ಅಮೃತಕ್ಕಿಂತ ಶ್ರೇಷ್ಠವಾಗಿರುತ್ತೋ. ಆದ್ರೆ ನಿನ್ನಂತ ಶ್ರೀಮಂತನ ಹಣದ ಆಸೆಗಾಗಿ ತೆರೆಗೆ ಹಾಸಿದ್ರೆ ಈ ಸಮಾಜ ಅವಳಿಗೆ ಹೆಣ್ಣು ಅನ್ನೋದಿಲ್ವೋ? ಸೂಳೆ ಎಂಬ ಪಟ್ಟ ಕಟ್ಟುತ್ತೆ ಈ ಸಮಾಜದ ಜನ. ಸಮಾಜ ಗಂಡನೇ ಪತಿಯೇ ಪರಮಾತ್ಮನೆಂದು ಬದುಕುವ ಹೆಣ್ಣುಗಳೆಷ್ಟಿದ್ದಾರೆ ನಿನ್ನ ಹಾಳು ಸಮಾಜದಲ್ಲಿ. ಮುಚ್ಚೋ ಬಾಯಿನ.
ಹುಚ್ಚು ನಾಯಿ. ಏ ಗೌಡ, ಈ ಭಾರತ ಮಾತೆ ಮಡಿಲಲ್ಲಿ ನಿನ್ನಂತಹ ಕಾಮಕ ಶ್ರೀಮಂತರು ಇನ್ನು ಯಾಕೆ ಬದುಕಿದ್ದಾರೆ ಗೊತ್ತೇನೋ? ಯಾಕೆ ಸೀತಾ, ಯಾಕೆ? ನಮ್ಮಂತಹ ಗೆಳತಿಯರ ಸಮಾಜದಿಂದ ಬದುಕಿದ್ದೀರಾ. ಇಲ್ದೆ ಹೋದ್ರೆ ಇಷ್ಟೊತ್ತಿಗೆ ಈ ನಿಮ್ಮ ಹೆಣ ಸುಟ್ಟು ಆ ಪರಶುವನ ಪಾದದಲ್ಲಿ ಬೂದಿ ಆಗ್ತಿತ್ತು. ಎಚ್ಚರದಿರು. ಎಚ್ಚರ. ಹೇ ಸೀತಾ, ಕೆಲಸಕ್ಕೆ ಬಾರದ ವಿಚಾರಗಳನ್ನ ಹೇಳಿ ಕಾಮ ತುಂಬಿದ ಈ ದೇಹಕ್ಕೆ ಹುಳಿ ಹಿಂಡಬೇಡ. ಸುಮ್ಮನೆ ಒಳ್ಳೆ ಮಾತಿನಿಂದ ಈ ರಾಜಕುಮಾರನ ತೋಳುಗಳನ್ನ ಅಪ್ಪಿಕೊಂಡರೆ ನಿನ್ನ ಬಡತನ ದೂರವಾಗಿ ಈ ಶ್ರೀಮಂತನ ಮಹಾರಾಣಿಯಾಗಿರಬಹುದು. ಬಾರೇ ನನ್ನ ಕಾಮದಾಸೆ ತೀರಿಸಲು. ದೂರಕ್ಕೆ ಈ ಭಾರತ ಮಾತೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನ, ನಮ್ಮಂತ ಬಡ ಹೆಣ್ಣು ಮಕ್ಕಳನ್ನ ಉಂಡು ತಿಪ್ಪಿಗೆ ಬಿಸಾಗುವ ಊಟದ ಎಲೆ ಅಂತ ತಿಳ್ಕೊಂಡಿದ್ದೇನೋ? ಏ ಗೌಡ, ನೀನೊಬ್ನೇ ಅಲ್ವೋ? ನಿನ್ನಂತ ಸಾವಿರ ಶ್ರೀಮಂತ ನಾಯಿಗಳು ಬಂದ್ರೆ ಕೂಡ ಈ ಗೆಳತಿಯ ಕಾಲಲ್ಲಿರೋ ಚಪ್ಪಲಿ ಕೂಡ ಒರೆಸೋದಕ್ಕೆ ಯೋಗ್ಯತೆ ಇಲ್ಲ ನಿಮ್ಮಂತ ಪುಂಡ ಶ್ರೀಮಂತರಿಗೆ. ಗರತಿ. ಏಯ್, ನಿನ್ನ ಗರತಿಯರ ಸಮಾಜದ ಬಗ್ಗೆ ಹೇಳ್ತೇನೆ, ಕಿವಿ ಕೊಟ್ಟು ಕೇಳು. ಗಂಡನೇ ದೇವರೆಂದು ಬದುಕುವ ಹೆಣ್ಣುಗಳೆಷ್ಟಿದ್ದಾರೆ ನಿನ್ನ ಹಾಳು ಸಮಾಜದಲ್ಲಿ. ಗಂಡನನ್ನ ಗುಂಡಿಕ್ಕಿ ಕೊಂದು ಮತ್ತೆ ತಲೆ ಎತ್ತಿ ಬದುಕುವ ಹಾಳು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯೇ ಪರಮಾತ್ಮನೆಂದು ಹಿತ ಸಂಸ್ಕೃತಿಯ ಮಾತುಗಳನ್ನಾಡಿ ಪತಿಯೇ ಮುಂದೆ ಮೆಣ್ಣನ ಜೊತೆಗೆ ಸರಸ ಸಲ್ಲಾಪವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಯಾಕೆ, ತವರು ಮನೆಯಲ್ಲಿ ಮೆಣ್ಣನ ಜೊತೆಗೆ ಸರಸ ಸಲ್ಲಾಪದಲ್ಲಿ ತೊಡಗಿ ಮೆಂಡನು ಗಂಡನ ಮನೆಗೆ ಬಂದಾಗ ಅಣ್ಣನೆಂದು ನಟನೆ ಮಾಡಿ ಸುಖ ನೀಡಿ ಕಳಿಸುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಈ ನಿನ್ನ ಶೀಲವನ್ನ ಉಂಡು ತಿಪ್ಪಿಗೆ ಬೀಸಾಕಿದರು ಎದ್ದು ಬಂದು ಕೇಳಲಾರರು ಈ ನಿನ್ನ ಗರತಿಯರ ಸಮಾಜ. ಬಾರೇ ನನ್ನ ಕಾಮದಾಸೆ ತೀರಿಸಲು. ಕೂಗಿ ಕರೆ ನಿನ್ನ ಗರತಿಯರ ಸಮಾಜವನ್ನ. ದಯವಿಟ್ಟು ನನ್ನನ್ನೇನು ಮಾಡಬೇಡ, ಬಿಟ್ಬಿಡು ನನ್ನನ್ನ. ಸೀತಾ, ಬಿಡಲು ಹಿಡಿದಿಲ್ಲ ಕೈ ಸೀತಾ. ವಜ್ರದ ಹರಳುಗಳಂತೆ ಶೋಭಿಸುತ್ತಿರುವ ಈ ನಿನ್ನ ದೇಹ ಸುಖವನ್ನ ಅನುಭವಿಸೇನ ಕೈ ಬಿಡೋದು. ಸುಮ್ಮನೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಹಠ ಮಾಡದೆ ಆರೇ ನನ್ನ ಕಾಮದಾಸೆ ತೀರಿಸಲು. ಬೇಡಿ, ದಯವಿಟ್ಟು ನೀವು ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನನ್ನ ಶೀಲ ಮಾತ್ರ ಹಾಳು ಮಾಡಬೇಡ್ರಿ. ಇಷ್ಟು ದಿವಸ ಕಷ್ಟದಲ್ಲಿ ಬೆಳೆದ ಈ ಜೀವಕ್ಕೆ ಮತ್ತಷ್ಟು ಕಷ್ಟ ಕೊಡಬೇಡಿ ಶ್ರೀಮಂತ್ರೆ. ಇದು ನನ್ನ ಗಂಡನಿಗಾಗಿ ಮೀಸಲಾಗಿಟ್ಟಿರೋ ಮಣ್ಣಿನ ಮಡಕೆ. ಮಣ್ಣಿನ ಮಡಿಕೆ. ಇಂಥ ಮಣ್ಣಿನ ಮಡಿಕೆ ಒಡೆದಾಗಲೇ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ಈ ಪ್ರಶಾಂತ ಗೌಡನ ಆತ್ಮಕ್ಕೆ ಶಾಂತಿ. ಹಾರೇ ಶಾಂತಿ. ಲುಚ್ಚ ಗೌಡ, ಕಿವಿ ಕೊಟ್ಟು ಕೇಳು ನನ್ನ ಕೊನೆ ಮಾತನ್ನ. ಪಾಪಿ, 3 ವರ್ಷ ಸೂಳೆಯಾಗಿ ಬಾಳೋದಕ್ಕಿಂತಲೂ 3 ದಿವಸ ಗರತಿಯಾಗಿ ಬಾಳೋದು ಲೇಸು ಕಣೋ. ನನ್ನ ಶೀಲ ನನ್ನ ಗಂಡನಿಗೆ ಮಾತ್ರ ಮೀಸಲು. ಆ ನನ್ನ ಶೀಲ ನಿನಗೆ ಯಾವತ್ತೂ ದಕ್ಕುವುದಿಲ್ಲ. ನನ್ನ ಪ್ರಾಣ ಈ ಭೂತಾಯಿಗೆ ಅರ್ಪಣೆ ಆದ್ರೂ ಚಿಂತೆ ಇಲ್ಲ. ನಾನ್ ಮಾತ್ರ ನಿನಗೆ ಯಾವತ್ತೂ ದಕ್ಕೋದಿಲ್ವೋ? ನಿನ್ಗೆ ಯಾವತ್ತೂ ದಕ್ಕೋದಿಲ್ಲ. ಇವತ್ತು ಈ ಗೆಳತಿಯರ ಆತ್ಮ ಈ ಭೂತಾಯಿಗೆ ಸೀಮಿತವಾಗ್ಲಿ. ದುರ್ಗಾ ಮಾತೆ, ನೀನು ಹುಟ್ಟಿಸಿದ ಈ ಹೆಣ್ಣು ಇಂಥ ನಡು ಬೀದಿಲಿ ಸಾವಿಗೆ ಶರಣಾಗಬೇಕಾದ್ರೆ ಕಣ್ಮುಚ್ಚಿ ಕಲ್ಲಾಗಿ ಕುಳಿತಿದ್ಯಾ? ಬಾ ತಾಯಿ, ಮತ್ತೊಮ್ಮೆ ಅವತರಿಸಿ ಬಾ ಇಂಥ ದುಷ್ಟರ ಸಂಹಾರ ಮಾಡಲು. ದುಷ್ಟಗೌಡ, ನಿನ್ನಂಥ ನರ ರಾಕ್ಷಸರ ಸಂಹಾರಕ್ಕಾಗಿ ಆ ನನ್ನ ದೇವರು ಇಂದಿಲ್ಲ ನಾಳೆ ಬಂದೇ ಬರ್ತಾನೆ ಕಣೋ, ಬಂದೇ ಬರ್ತಾನೆ. ಜೈ ದುರ್ಗಾ ಮಾತೆ. ಎಂತ ಕೆಲಸ ಮಾಡಿಬಿಟ್ಟಳು ಈ ಸೀತೆ. ಕುದುರೆಯ ನೆಲೆ ಬಲ್ಲವರಿಲ್ಲ, ಹೆಣ್ಣಿನ ನೆಲೆ ಅರಿತವರಿಲ್ಲ.
ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಎಂಬಂತೆ ತಾನೇ ಘರತಿ ಎಂದು ಈ ಸಮಾಜಕ್ಕೆ ತೋರಿಸಿಕೊಟ್ಟು ಸತ್ತಳು. ಹಾ, ನಾನಿಂದು ಜಾಸ್ತಿ ಸಮಯ ಇಲ್ಲಿ ನಿಂತರೆ ಈ ಕೊಲೆ ಆಪಾದನೆ ನನ್ನ ಮೇಲೆ ಬರಬಹುದು. ಬರ್ತೀನಿ. ಯಾರಾದ್ರೂ ನೀರು ಕೊಟ್ಟು ಕಾಪಾಡಿ. ಇಲ್ಲಿ ಯಾರೋ ಹೆಣ್ಣು ಮಗಳು ನರಳುತ್ತುವ ಶಬ್ದ ಕೇಳಿ ಬರುತ್ತಿದೆಯಲ್ಲ, ಯಾರಿರಬಹುದು? ಅತ್ತಿಗೆ, ನೀವ ಇದೇನಿದು ಪರಿಸ್ಥಿತಿ ನಿಮ್ಮದು? ಅತ್ತಿಗೆ, ಮೊದಲು ಆಸ್ಪತ್ರೆಗೆ ಹೋಗೋಣ, ನಡಿಯಮ್ಮ, ಆಸ್ಪತ್ರೆಗೆ ಹೋಗೋಣ. ಬೇಡ, ನಾನಿನ್ನು ಬದುಕೋದಿಲ್ಲಪ್ಪ, ನಾನು ಬದುಕೋದಿಲ್ಲ. ಬೈದರ ನನ್ನ ಕೊನೆ ಮಾತನ್ನು ನಡೆಸ್ಕೊಡ್ತೀನಪ್ಪ. ಅತ್ತಿಗೆ, ಹುಟ್ಟುತ್ತಾ ತಂದೆ ತಾಯಿಯನ್ನು ಕಳೆದುಕೊಂಡೆ, ಬೇಯುತ್ತಾ ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಕಳೆದುಕೊಂಡೆ. ಈಗ ಈ ನಿನ್ನ ಮೈದುನನ ಜೀವ ಹೋದರೂ ಸರಿ, ಅದೇನಂತ ಬೇಗ ಹೇಳಮ್ಮ, ಬೇಗ ಹೇಳು, ನಾನು ನಡೆಸಿಕೊಡುವೆ ನಿನ್ನ ಮಾತನ್ನು. ಹೇಳ್ತೀನಿ ಬೈದರ, ನನ್ನ ಸಾವಿಗೆ ಕಾರಣನಾದ ಆ ರಾಕ್ಷಸರನ್ನ ಸಂಹಾರ ಮಾಡಿ ಅವನ ರಕ್ತದಿಂದ ನನ್ನ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು. ಹಾಗಂತ ನನಗೆ ವಚನ ಕೊಡು ಬೈದರ. ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ, ಇದಂತ ಕಠಿಣ ಪರಿಸ್ಥಿತಿಗೆ ತಂದೊಡ್ಡಿದ್ಯಪ್ಪ ನನ್ನನ್ನು. ಅತ್ತಿಗೆ, ಆ ರಾಕ್ಷಸ ಯಾರೆಂದು ಬೇಗ ಹೇಳಮ್ಮ, ಬೇಗ ಹೇಳು. ಈ ನಿನ್ನ ಮೈದು ನನಗೆ ಸಂತೋಷವೆನಿಸುತ್ತದೆ ಅಮ್ಮ, ಸಂತೋಷವೆನಿಸುತ್ತದೆ. ಬೇಗ ಹೇಳಮ್ಮ, ಆ ರಾಕ್ಷಸ ಯಾರೆಂದು. ಅಯ್ಯೋ ಅತ್ತಿಗೆ. ಅಮ್ಮ, ಅಮ್ಮ. ಓ, ಯಾರದು? ಕುಮಾರ, ಬಾರಪ್ಪ, ನಿನ್ನ ತಾಯಿಯನ್ನು ಮಾತನಾಡಿಸು, ಬಾರಪ್ಪ, ಮಾತನಾಡಿಸು ಬಾ. ಏನಾಗಿದೆ ನನ್ನ ತಾಯಿಗೆ? ಚಿಕ್ಕಪ್ಪ, ನನ್ನ ಅಮ್ಮನನ್ನು ಕೊಲೆ ಮಾಡಿಬಿಟ್ಟೆಯಾ? ನಾನು ಈಗಲೇ ಹೋಗಿ ಸಾಹೇಬರನ್ನು ಕರೆದುಕೊಂಡು ಬರ್ತೇನೆ. ಅಯ್ಯೋ ಅತ್ತಿಗೆ, ಈ ಕುಮಾರನ ಕೂಡ ನನ್ನನ್ನು ಕೊಲೆಗಾರನೆಂದು ತಿಳಿದುಕೊಂಡನೆ. ಅತ್ತಿಗೆ, ಹೇ ಕೊಲೆಗಡಕ, ಒಂದು ಅಬಲೆ ಹೆಣ್ಣನ್ನು ನಡು ರಸ್ತೆಯಲ್ಲಿ ಕೊಲೆ ಮಾಡಿದ್ಯಲ್ಲ, ಕರುಣೆ ಅನ್ನೋದೇ ಇಲ್ಲವೇ ನಿನಗೆ? ಪಿಸಿ, ಅರೆಸ್ಟ್ ಮಾಡಿ ಇವನನ್ನು. ಸಾಹೇಬ್ರೆ, ನಾನು ಈ ಕೊಲೆಯನ್ನು ಮಾಡಿಲ್ಲ, ನನ್ನನ್ನು ನಂಬಿ ಸಾಹೇಬ್ರೆ, ನನ್ನನ್ನು ನಂಬಿ. ನನ್ನ ತಾಯಿಯನ್ನು ಕೊಲೆ ಮಾಡಿದ ಈ ಪಾಪಿ ಸೋಲು ಹೇಳುತ್ತಿದ್ದಾನೆ ಸಾಹೇಬರೇ. ನಾನೇ ನನ್ನ ಕಣ್ಣಾರ್ಲೆ ನೋಡಿದ್ದೇನೆ, ಇವನೇ ನನ್ನ ತಾಯಿಯನ್ನು ಕೊಲೆ ಮಾಡಿದವನು. ಅಯ್ಯೋ ಕುಮಾರ, ಸಮರ್ಥ, ನೀನು ಕೂಡ ನನ್ನನ್ನು ಕೊಲೆಗಾರನೆಂದು ತಿಳಿದುಕೊಂಡೆಯಾ? ಏ ಸಮರ್ಥ, ಮುಂದೆ ಮಾತನಾಡಿದರೆ ಮಗನೇ ನಾನು ಮಾತಾಡೋದಿಲ್ಲ, ನನ್ನ ಬಂದೂಕು ಮಾತಾಡಬೇಕಾಗುತ್ತದೆ. ಮುಂದೆ ಮಾತನೆತ್ತದೆ. ನಡೆ ಸ್ಟೇಷನ್ಗೆ. ಇದನ್ನೆಲ್ಲ ನನ್ನ ಮುಂದೆ ಅಲ್ಲ, ಕೋರ್ಟ್ನಲ್ಲಿ ಹೇಳುವಂತೆ. ಪಿಸಿ, ಕರೆದುಕೊಂಡು ನಡೆಯಿರಿ. ಧರ್ಮಕ್ಕೆ ತೊಡಿಸಿದ ಸಂಕೋಲೆ ಇದು ಯಾರ ಪಾಲಿನ ವಿಧಿಲೀಲೆ, ಇದು ಯಾರ ಪಾಲಿನ ವಿಧಿಲೀಲೆ. ತಾಯಿ ನುಡಿ ಪಾಲಿಸಿ